ಅದೆಲ್ಲ ಬಿಡಪ್ಪ, ಸಿನಿಮಾದೆಲ್ಲ ನೀವು ತಲೆ ಕೆಡ್ಸ್ಕೊಬಿಡಿ. ಅದ್ ಬರುತ್ತೆ ಹೋಗುತ್ತೆ ಲೈಫಲ್ಲಿ. ನಿಮ್ಗೆ ಲೈಫ್ ನೋಡ್ಬೇಕು ಯಾವಾಗ್ಲೂ, ನಾನು ಅದೇ ಹೇಳೋದು. ಹೆಲ್ತ್ ನೋಡ್ಕೋಬೇಕು, ಗೊತ್ತಾಗ್ಬಿಡಿ ಯಾರಿಗೂ ಏನು ಅಂತ ಹೇಳಕ್ಕಾಗಲ್ಲ ಅದು. ಬಟ್ ಓಕೆ, ನಮ್ ಕರ್ತವ್ಯ ನಾವ್ ಮಾಡ್ಬೇಕು. ಹೋಪ್ ಇಟ್ಕೊಂಡು ಕರೆಕ್ಟಾಗಿ ಏನ್ ಹೇಳ್ತಾರೆ ಟ್ರೀಟ್ಮೆಂಟ್ ಅದನ್ನೆಲ್ಲ ನೀವು ಮಾಡಿ. ರೆಕ್ಟಲ್ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿರುವ ಶಿವಮೊಗ್ಗದ ಯಶ್ವಾನ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಸುನಿಲ್ ಕುಮಾರ್ ಎನ್ ರವರಿಗೆ ವಿಡಿಯೋ ಕಾಲ್ ಮಾಡಿ ಆರೋಗ್ಯ ವಿಚಾರಿಸಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಗ್ಲೋಬಲ್ ರಾಕಿಂಗ್ ಸ್ಟಾರ್ ಯಶ್ ಅವರ ಈ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗುತ್ತಿದೆ. ಸುನಿಲ್ ಅವರ ಕುಟುಂಬದ ಜೊತೆಗೆ ನಾಗರಿಕರು ಕೂಡ ನಿಲ್ಲುವ ಅವಶ್ಯಕತೆ ಇದ್ದು, ಸಾರ್ವಜನಿಕರು ಆರ್ಥಿಕ ನೆರವು ನೀಡುವಂತೆ ಅವರ ಕುಟುಂಬ ವಿನಂತಿಸಿದ್ದು, ಬ್ಯಾಂಕ್ ಖಾತೆ ವಿವರ ಮತ್ತು ಸ್ಕ್ಯಾನರ್ ಅನ್ನು ನೀಡಲಾಗಿದ್ದು, ಆಸಕ್ತ ಸಹೃದಯಗಳು ನೆರವಿನ ಹಸ್ತ ನೀಡುವಂತೆ ವಿನಂತಿಸಲಾಗಿದೆ. ಬ್ಯಾಂಕ್ ಖಾತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಅಕೌಂಟ್ ನಂಬರ್ 4505343596 ಐಎಫ್ಎಸ್ಸಿ ಕೋಡ್ SBIN 00400132. ಹೆಚ್ಚಿನ ಮಾಹಿತಿಗಾಗಿ ಶಶಿಕುಮಾರ್ ಎನ್ 8123005603 ಸಂಪರ್ಕಿಸಬಹುದು. ಒಂದು ಸಣ್ಣ ಬ್ರೇಕ್ನ ನಂತರ ಯಶ್ ಸುನಿಲ್ ಕುಟುಂಬಕ್ಕೆ ಸಾಂತ್ವನ ಹೇಳಿದ ದೃಶ್ಯಗಳನ್ನು ನೋಡೋಣ ಬನ್ನಿ. ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ. ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಶ್ರೀ ಅರಬಿಂದೋ ಪಿಯು ಕಾಲೇಜ್ ಜಾವಳ್ಳಿ ಶಿವಮೊಗ್ಗ ಇನ್ ಕೊಲಾಬರೇಷನ್ ವಿತ್ ವೈಬ್ರೆಂಟ್ ಮೂಡುಬಿದ್ರೆ ಪಿಯು ಬೋರ್ಡ್ ನಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಪಡೆದ ಪ್ರತಿಷ್ಠಿತ ಸಂಸ್ಥೆ. ಅಡ್ಮಿಷನ್ ಓಪನ್ ಫಾರ್ ಫಸ್ಟ್ ಪಿಯುಸಿ ಅಂಡ್ ಸೆಕೆಂಡ್ ಪಿಯುಸಿ. ಹಾಸ್ಟೆಲ್ ಫೆಸಿಲಿಟಿ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಇಂಟಿಗ್ರೇಟೆಡ್ ಕೋಚಿಂಗ್ ಫಾರ್ ನೀಟ್, JEE, KCET. For more information, contact 9482447188 8310243698. ಬಾಸ್ ನಮಸ್ಕಾರ. ನಮಸ್ತೆ. ಆರಾಮಿದ್ದೀರಾ ಬಾಸ್? ಆರಾಮಿದ್ದೀನಿ, ನೀವು ಹೇಗಿದ್ದೀರಾ? ತುಂಬ ಖುಷಿ ಆಯ್ತು ನೀವು ಫೋನ್ ಮಾಡಿದ್ದು. ಏನಾಯ್ತು? ಏನಾಯ್ತು? ಯಾವಾಗಿಂದ ಗೊತ್ತಾಯ್ತು? ನೋಡ್ಕೊಂಡಿಲ್ವಾ? ಗೊತ್ತಾಗಿಲ್ವಾ? ಅಂದರೆ ಪೈಲ್ಸ್ ಥರ ಆಗಿತ್ತು. ಒಂದೆರಡು ಹಾಸ್ಪಿಟ್ಲಲ್ಲಿ ತೋರಿಸಿದ್ದೆ, ಅವರು ಪೈಲ್ಸ್ ಅಂತಲೇ ಡಿಕ್ಲೇರ್ ಮಾಡಿದರು. ಅದು ರೆಕ್ಟಲ್ ಕ್ಯಾನ್ಸರ್ ಅಂತಲೇ ಗೊತ್ತಾಗಲಿಕ್ಕೆ 3 ತಿಂಗಳು ತಗೊಂತು. ಅಷ್ಟರೊಳಗೆ ಎಲ್ಲ ಸ್ಪ್ರೆಡ್ ಆಗಿತ್ತು. ಡಯಾಗ್ನೋಸ್ ಆಗೋಷ್ಟರಲ್ಲಿ ಲೇಟ್ ಆಗೋಯ್ತಾ? ಅದು ಐಡೆಂಟಿಫೈ ನಾವು ಯಾವುದೇ ಒಂದು ಇದನ್ನು ಕಳಿಸ್ಲಿಕ್ಕೂ 15 ದಿವಸ 20 ದಿವಸ ಟೈಮ್ ತಗೊಳ್ಳೋರು ಆ ಟೆಸ್ಟಿಗೆ. ಅಷ್ಟರೊಳಗೆ ಬಾಡಿ ಫುಲ್ಲು ಹರಡ್ಬಿಟ್ಟಿತ್ತು. ಈಗ 4th ಸ್ಟೇಜಲ್ಲಿ ಇದ್ದೀನಿ. ನಿಮ್ಮನ್ನು ನೋಡಬೇಕು ಅನ್ನಿಸ್ತೀನಿ. ಮನೆಯವರೆಲ್ಲ ಇದಾರೆ ಅಲ್ಲೇ? ವೈಫ್ ಇದ್ದಾಳೆ. ವಿಶು ನಮಸ್ತೆ. ನಮಸ್ತೆ ಅಮ್ಮ. ಏನು ಶಿವಮೊಗ್ಗಲ್ಲ ಇದ್ದೀರಾ? ನೀವೇನ್ ಮಾಡ್ತಿದ್ದೀರಾ? ನಿಮ್ದು ಯಾವ ಊರು? ಅಲ್ಲೇನಾ? ಏನಿಲ್ಲ, ದೇವರಿದ್ದಾನೆ ನೋಡೋಣ, ಸುಮ್ಮನೆ ಹೇಳಿದ್ರು ಕೀಮೋ ಮಾಡ್ತಾ ಇದಾರೆ ಅಂತ. ಅಮೃತ ಅಂತ ಅವರೇ ನೋಡ್ತಾ ಇದ್ದಾರೆ. ಅದು ನೀವು ಒಪ್ಪಿಟ್ಕೋಬೇಕು ಅಲ್ವಾ? ಎಲ್ಲಾನು ಈಗ ಯಾವ ಸ್ಟೇಜು ಏನು ಅದು ಅವ್ರ ಡಾಕ್ಟರ್ ಕೆಲಸ. ಬಟ್ ನಮಗೆ ಮನುಷ್ಯನ ನಮ್ ಕರ್ತವ್ಯ ನಾವು ಮಾಡ್ಬೇಕು.
ಹೋಪ್ ಇಟ್ಕೊಂಡು ಏನ್ ಮಾಡ್ಬೇಕು ಅಂತ. ಈ ಸರಿ ತುಂಬ ಹೋಪ್ ಇಟ್ಕೊಂಡಿದ್ವಿ ಟಾಕ್ಸಿಕ್ಕಿಗೆ ಏನೇನೋ ಮಾಡಬೇಕು ಅಂತ. ನಾನೇ ಅದೆಲ್ಲ ಪ್ರೆಸಿಡೆಂಟ್ ಬಿಡಿ, ಆಗ್ಬಿಟ್ಟೆ ನಾನು. ಅದೆಲ್ಲ ಬಿಡಪ್ಪ, ಸಿನಿಮಾದೆಲ್ಲ ನೀವು ತಲೆ ಕೆಡ್ಸ್ಕೊಬಿಡಿ. ಅದ್ ಬರುತ್ತೆ ಹೋಗುತ್ತೆ ಲೈಫಲ್ಲಿ. ನಿಮ್ಗಳ ಲೈಫ್ ನೋಡ್ಬೇಕು ಯಾವಾಗ್ಲೂ, ನಾನು ಅದೇ ಹೇಳೋದು. ಹೆಲ್ತ್ ನೋಡ್ಕೋಬೇಕು, ಗೊತ್ತಾಗ್ಬಿಡಿ ಯಾರಿಗೂ ಏನು ಅಂತ ಹೇಳಕ್ಕಾಗಲ್ಲ ಅದು. ಬಟ್ ಓಕೆ, ನಮ್ ಕರ್ತವ್ಯ ನಾವ್ ಮಾಡ್ಬೇಕು. ಹೋಪ್ ಇಟ್ಕೊಂಡು ಕರೆಕ್ಟ್ ಆಗಿ ಏನ್ ಹೇಳ್ತಾರೆ ಟ್ರೀಟ್ಮೆಂಟ್ ಅದನ್ನೆಲ್ಲ ನೀವು ಮಾಡಿ. ಇಲ್ಲ, ಅದು ಟ್ರೀಟ್ಮೆಂಟ್ ಎಲ್ಲ ತಗೋತಾ ಇದ್ದೀನಿ. ಆಪ್ರೇಷನ್ ಕೂಡ ಆಗಿದೆ ಇಲ್ಲಿ ಹೊಟ್ಟೆಲಿ. ಈಗ 6-8 ಕೀಮೋ ಆದಮೇಲೆ ಅದು ಅಗೇನ್ ಆಪ್ರೇಷನ್ ಆಗಬೇಕು. ಹಾಗಾಗಿ HCGಲೆಲ್ಲ ತೋರಿಸಿದ್ವಿ. ಅದು ಮುಗಿಸ್ಕೊಂಡು ಇವಾಗ ನಂಜಪ್ಪ ಲೈಫ್ ಕೇರಲ್ಲಿ. ಮೇಲೂ ಇದೆಲ್ಲ ನಿಮ್ಗಳಿಗೆ ಪ್ರಾಸೆಸ್ ಆಗುವಷ್ಟಲ್ಲಿ ಊರುಗಳಿಂದ ಬೆಂಗಳೂರಿಗೆ ಬಂದು ಇಷ್ಟು ಟೈಮ್ ಆಗ್ಬಿಡುತ್ತೆ. ಅಂದರೆ ಯಾವುದೇ ರಿಪೋರ್ಟ್ ಆದರೂ HCGಗೆ ಹೋಗ್ತಾ ಇತ್ತು. ಹಾಗಾಗಿ ನಾವು ಅಲ್ಲಿಗೆ ಹೋಗ್ಬಿಟ್ವಿ. ಅಂದರೆ ರಿಪೋರ್ಟ್ ಬರೋದೇ 15 ದಿವಸ 20 ದಿವಸ ಆಗೋದು HCGಗೆ. ಸೊ ಅದು ಟೈಮ್ ಆಗೋಷ್ಟೊತ್ತಿಗೆ ಅದು ಹರಡ್ಬಿಡೋದು. ಹಾಗಾಗಿ HCGಗೆ ಹೋಗೋಣ, ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಇತ್ತು. ಹಾಗಾಗಿ ಮನೇಲಿ ಸೈಟು ಅವೆಲ್ಲ ಮಾರ್ಕೊಂಡು ಏನೋ ಒಂದು ಮಾಡಿದ್ರು ಅಣ್ಣ ಎಲ್ಲ. ಸೊ ಹೆಂಗೋ ನಡೀತು. ಮತ್ತು ಅಲ್ಲಿ ಯಾರೂ ಇರಲಿಲ್ಲ, ಹಾಗಾಗಿ ಇಲ್ಲಿಗೆ ಕರ್ಕೊಂಡು ಬಂದರು. ಇಲ್ಲಿ ಎಷ್ಟು ಜನ ಮಕ್ಳು ನೀವು? ನಾವು 3 ಜನ ಗಂಡು ಮಕ್ಕಳು. ಅಪ್ಪ ಅಮ್ಮ? ಅಪ್ಪ ಇಲ್ಲ, ಅಮ್ಮ ಇದ್ದಾರೆ. ನಾನು ಇವತ್ತು ಗೊತ್ತಾಯ್ತು ನನಗೆ, ನಮ್ ರಾಕಿ ಹೇಳ್ದ. ನಿನ್ನೆ ಗೊತ್ತಾಯ್ತು. ಇವತ್ತಿರ್ಲಿ, ನಾನು ಹೊರಗಡೆ ಇದ್ದೀನಿ, US ಅಲ್ಲಿ ಇದ್ದೀನಿ. ಗೊತ್ತಾಯ್ತು. ಏನು ಮನ್ಸಿಗೆ ಏನು ಇದ್ ಮಾಡ್ಕೊಳ್ಳೋದು, ಈಗ ದೇವ್ರ ಪ್ರಾರ್ಥನೆ ಮಾಡ್ಬೇಕಷ್ಟೇ. ನೀವು ಏನ್ ಮಾತಾಡ್ಬೇಕು ಗೊತ್ತಾಗ್ತಿಲ್ಲ ಚಿನ್ನ. ಓಕೆ, ನೀನು ಹೆಲ್ತ್ ನೋಡ್ಕೊಳ್ಳಿ. ಹಂಗಾಗಿ ನಿಮ್ಮನ್ನ ನೋಡೋಣ ಅನ್ನಿಸ್ತು. ಆಯ್ತು, ನನ್ ನೋಡೋದಕ್ಕೂ ಫಸ್ಟ್ ಸ್ಟೇಜ್ಗೂ ಹಂಗೆಲ್ಲ ಯೋಚನೆ ಮಾಡಬಾರ್ದು. ಆಯ್ತು, ನಾನು ನೋಡ್ಬೇಕು, ನಾನು ಖುಷಿಯಾಗಿ ಮಾತಾಡ್ತಾ ಇದ್ದೀನಿ. ಹೋಪ್ ಇಟ್ಕೋಬೇಕು ಲೈಫಲ್ಲಿ. ಓಕೆ, ನೋಡೋಣ, ಏನೇನೋ ಆಗುತ್ತೆ. ಮಿರಾಕಲ್ಗಳು ಇದಾಗುತ್ತೆ ಅಂತ ನಮ್ಗೆ ಗೊತ್ತಿತ್ತಾ? ಇಲ್ಲ ತಾನೆ. ಅದೇನೆ, 1-2 ಹಾಸ್ಪಿಟ್ಲಲ್ಲಿ ಫೈಲ್ಸ್ ಅಂತಾನೆ ಡಿಕ್ಲೇರ್ ಆಯಿತು. ಆಮೇಲೆ ಒಂದು ಹಾಸ್ಪಿಟ್ಲಲ್ಲಿ ಮಾತ್ರ ಅದು ಐಡೆಂಟಿಫೈ ಮಾಡಿದ್ರು ಇದು ಇದೆ ಅಂತ. ಆಮೇಲೆ ಅದು ಟೆಸ್ಟ್ಗಳು ಮಾಡಿಸೋಷ್ಟೊತ್ತಿಗೆ ಒಂದೊಂದು ಟೆಸ್ಟು 15 ದಿವಸ 20 ದಿವಸ ತಗೊಳ್ಳೋದು. ಮತ್ತು ಕ್ರಿಯೇಟಿನ್ ಜಾಸ್ತಿ ಆಗಿ 6 ಸ್ಟೆಂಟ್ ಆಯಿತು ಕಿಡ್ನಿದು. ಅಷ್ಟರೊಳಗೆ ಅದು ಹರಡ್ಬಿಟ್ಟಿತ್ತಾಳೆ. ಈಗ ಅದೊಂದು ಗೊತ್ತಾಗುವಷ್ಟರಲ್ಲಿ ಮೇನ್ ಎಲ್ಲರೂ ಸ್ಕ್ಯಾನ್ಗಳು ಮಾಡ್ಕೊತಾ ಇರ್ಬೇಕನ್ಸುತ್ತೆ. ಈಗ ನಾವು ತಿನ್ನೋ ಊಟಗಳು ಏನ್ರಲ್ಲಿ ಏನೇನಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಮನುಷ್ಯನ್ಗೆ. ಎಲ್ಲ ಫುಡ್ಡು ನೀರಿಂದೇ ಪ್ರಾಬ್ಲಮ್ ಅಣ್ಣ. ಭಾರಿ ಕಾಮನ್ ಆಗ್ಬಿಟ್ಟಿದೆ ಈಗ. ಏನೋ ಯಾವಾಗ್ಲೂ ಯಾರಿಗೋ ಒಂದ್ಸಲ ಬರುತ್ತೆ ಅನ್ನೋ ತರ ಅಲ್ಲ ಈಗ. ನೋಡ್ತಾ ಇದ್ರೆ ಎಷ್ಟು ಜನ ಗೊತ್ತಿರೋರಿಗೆ. ಮತ್ತೆ ಹೆರಿಡಿಟಿನೂ ಇತ್ತಣ್ಣ ಇದು. ಈಗೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಯಾರಿಗಾದ್ರೂ ಒಬ್ಬರಿಗೆ ಫ್ಯಾಮಿಲಿ ಇತ್ತು ಅಂದ್ರೆ ಎಲ್ಲಾರು ಚೆಕ್ ಮಾಡಿ ಅಂತ ಹೇಳ್ತಾ ಇದಾರೆ ಈಗ ಎಲ್ಲಾರ್ಗು. ಆಗಾಗ ವರ್ಷಕ್ಕೊಂದು ಚೆಕಪ್ ಮಾಡಿಸ್ಕೋಬೇಕು ಅಂತ ಹೇಳ್ತಾ ಇದಾರೆ. ನೋಡಿ ದೇವ್ರದ. ಕೊಟ್ಟು 20 lakh ನಾವು ಖರ್ಚು ಮಾಡ್ಕೊಂಡಿದ್ದೀವಿ ಸರ್ ಆಲ್ರೆಡಿ. ಯಾರಿಗೂ ಹೇಳಲಿಲ್ಲ ನಾವು ಹೊರಗಡೆ, ಯಾಕಂದರೆ ಇರೋದನ್ನು ನಾವು ಬಳಸ್ಕೋಬೇಕು ಫಸ್ಟು, ಆಮೇಲೆ ಇದು ಮಾಡಬೇಕು ಅಂತ ಹೇಳಿ. ಅದೆಲ್ಲದು ಆದಮೇಲೆ ಸೋಷಿಯಲ್ ಮೀಡಿಯಾಗೆ ಒಂದು ಸ್ವಲ್ಪ ನಾವು ಬಿಟ್ವಿ ಸರ್. ಎಲ್ಲ ಕಡೆ ಒಂದು ಸ್ವಲ್ಪ ಆಗೋವಂಥದ್ದು ಏನಿದೆ ಅಂತ ಹೇಳಿ. ಅದರಲ್ಲೂ ಕೂಡ ಸ್ವಲ್ಪ ಅಮೌಂಟ್ಗಳೆಲ್ಲದು ಕೂಡ ಬರ್ತಾ ಇದೆ. ಇವನು ಒಂದೇ ಹಠ, ನಾವು ಸರ್ರಿಗೆ ನೋಡಬೇಕು ಅಂತ ಹೇಳಿ ಬರೀ ನಿಮ್ಮದು ಮೊಬೈಲ್ಸ್ನಲ್ಲಿ ಮೋಟಿವೇಶನ್ಸಿಂದೇ ನೋಡ್ತಾ ಇದ್ದಿದ್ದ ಅವ್ನು. ಬರೀ ಅದರಲ್ಲೇ ನೋಡಿಕೊಂಡು ಇದು ಮಾಡ್ತಾ ಇದ್ದ. ಕನೆಕ್ಟಿವಿಟಿ ಹೇಗೆ ಮಾಡಬೇಕು ಅನ್ನೋಂಥದ್ದು ಗೊತ್ತಿಲ್ಲ. ನೀವು ಬೇರೆ ಬ್ಯುಸಿ ಶೆಡ್ಯೂಲ್ಸ್ಗಳು ಅಲ್ಲಿ ಇಲ್ಲಿ ಇರುತ್ತೆ ಅನ್ನೋಂಥದ್ದು ನಮ್ಗೆ ಹೆಂಗೆ ಕನೆಕ್ಟ್ ಮಾಡಬೇಕು ಗೊತ್ತಿಲ್ಲ. ರಾಕೇಶ್ ಸರಿಗೆ ಒಂದ್ಸಲಿ ಮಾತಾಡಿದ್ವಿ, ಸರ್ ಇದೇ ಪಾಸಿಬಲ್ ಏನಿದೆ, ಅವ್ರು ಬೆಂಗಳೂರಲ್ಲಿ ಬೇರೆ ಇಲ್ಲ, ಏನು ಮಾಡ್ಬೋದು ನೋಡಿ ಪಾಸಿಬಲ್ ಅಂತ ಹೇಳಿದಾಗ ಅವ್ರು ಇಲ್ಲ, ಈ ಥರದ್ದೆಲ್ಲ ಇದ್ದಾಗ ಅವ್ರು ಖಂಡಿತವಾಗ್ಲೂ ಮಾತಾಡಿಸ್ತಾರೆ ಅಂತ ಹೇಳಿ ಅಂದ್ಕೊಂಡಿದ್ವಿ. ನೀವು ಮಾಡಿದಾಗಲೇ ನಮಗೆ ಭಾಳ ಖುಷಿ ಆಯ್ತು ಸರ್. ಅವನೇನೋ ಮತ್ತೆ ಇನ್ನೊಂದು ಹೋಪ್ಫುಲಿ ನಿಮ್ಮನ್ನು ನೋಡಿದ್ಮೇಲೆ ಇನ್ನೊಂದು ಹೋಪ್ಫುಲಿ ಅವ್ನು ಚೆನ್ನಾಗಿ ಆಗ್ತಾನೆ ಅನ್ನೋದು ನಮ್ಮೆಲ್ಲರ ಕುಟುಂಬದ ಒಂದು ಆಶಯ ಸರ್. ಆಗ್ಲಿ, ಅದೇ ನನಗೆ ಎಣ್ಣೆ ಗೊತ್ತಾಯ್ತು. ನಾನು ಇಲ್ಲಿ US ಅಲ್ಲಿ ಇದ್ದೀನಿ. ನನ್ಗೆ ಗೊತ್ತಾದ ತಕ್ಷಣ ಈ ಟೈಮ್ಗೆ ನಿಮ್ಗೆಲ್ಲ ಫ್ಯಾಮಿಲಿ ಎಲ್ಲ ಬರ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಈಗ ಇಲ್ಲಿ ಸಾಯಂಕಾಲ ಅದಕ್ಕೆ ಫ್ರೀ ಮಾಡ್ಕೊಂಡೆ ಮಾತಾಡೋಣ.
ನನಗೂ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಸುಮ್ನೆ ನನಗೂ ಅಂದ್ರೆ ಇದೊಂಥರ ಏನಷ್ಟೇ ನಮ್ಮ ಜೊತೆಲಿ ಇದ್ರೆ ಸಾಕು ಸರ್, ನಮ್ಗೆ ಅದೇ ಧೈರ್ಯ. ಡ್ರಾಮಾ ಅಂತ ಸಿನಿಮಾ ಬಂದಿತ್ತಲ್ಲ ಸರ್, ಅವಾಗ ನಮ್ದು ಡ್ಯಾನ್ಸ್ ಕ್ಲಾಸ್ ಇದೆ ಸರ್, ನಾವೆಲ್ಲ 3 ಜನ ಡ್ಯಾನ್ಸ್ ಕ್ಲಾಸ್ ನಡೆಸ್ತಾ ಇದ್ವಿ. ಸ್ಟೈಲ್ ಡ್ಯಾನ್ಸ್ ಅಂತ ಶಿವಮೊಗ್ಗದಲ್ಲಿ ಕಾಂತೇಶ್ ಅವರು. ಅವಾಗ ನೀವು ಒಂದ್ಸಲಿ ಬಂದಿದ್ರಿ ಸರ್, ನಮ್ಮ ಡ್ಯಾನ್ಸ್ ಕ್ಲಾಸ್ ಕಾರ್ಯಕ್ರಮಕ್ಕೂ ಕೂಡ ಬಂದಿದ್ರಿ, ಕಾಂಪಿಟೇಷನ್ಸ್ಗೆ. ಹಂಸಲೇಖ ಸರ್ ನೀವು ಇಬ್ರು ಬಂದಿದ್ರಿ. ಹೌದಾ? ಅವಾಗಿಂದನೂ ಸರ್ ನೀವಂದ್ರೆ ನಮ್ಗೆಲ್ಲರಿಗೂ ಇಷ್ಟ ಸರ್, ಅವಾಗಿಂದನೂ ಕೂಡ ಅದೇ ಇದ್ರಲ್ಲಿ ನಾವೆಲ್ಲ ಇದೀವಿ ಸರ್. ಏನ್ ಬೇಕಾದ್ರೂ ಓಡಾಡ್ಬೋದು. ಹೆಲ್ತ್ ಬಂದಾಗ ಮನುಷ್ಯನ ಲಿಮಿಟೇಷನ್ ಅಷ್ಟೇ ಅಲ್ವಾ. ನಾವು ನಮ್ ಕೈಲಿ ಏನಿಲ್ದಿರೋದೇ ನೋಡಿ ಅಸಹಾಯಕತೆ ಅಷ್ಟೇ. ಸುಮ್ನೆ ನಾವು ದೇವ್ರ ಮೇಲೆ ಭಾರ ಹಾಕ್ಬೇಕಷ್ಟೆ. ನಿಮ್ ಕರ್ತವ್ಯ ನೀವ್ ಮಾಡಿ, ಅವ್ರನ್ನ ಹೋಪ್ ಇಟ್ಕೊಳ್ಳಿ ಅವ್ರು ಅಷ್ಟೇ. ಏನ್ ಹೇಳ್ಬೇಕು ಗೊತ್ತಾಗಲ್ಲ. ನಿಮ್ನೆಲ್ಲ ಮಾತಾಡ್ಸೋಣ ಅಂತೂ ಮಾಡಿದೆ ಅಷ್ಟೇ. ಸಮಾಧಾನ ಮಾಡ್ಕೊಡಿ. ಶಕ್ತಿ ಎಲ್ಲಾರು ಹೋರಾಡ್ಲೇಬೇಕು. ಇವತ್ತು ಏನಾಗ್ಬಿಟ್ಟಿದೆ ಹೆಲ್ತ್ದು ಒಬ್ಬೊಬ್ರಿಗೆ ಒಂದೊಂಥರ. ಅದೇ ನಮ್ ಸಿಸ್ಟಮ್ಗಳಲ್ಲಿ ಎಲ್ಲ ಸ್ಮೂತ್ ಆಗ್ಬೇಕಷ್ಟೇ. ಮನುಷ್ಯನಿಗೆ ಗೊತ್ತಾಗಿ ಅದನ್ನ ತಿಳ್ಕೊಳ್ಳೋ ಅಷ್ಟರಲ್ಲೇ 3 ತಿಂಗಳು ಆಗುತ್ತೆ ಅಂದ್ರೆ ಅಲ್ಲೇ ಸಮಸ್ಯೆ. ಆ ಊರಿಂದ ಇನ್ನೊಂದು ಊರಿಗೆ ಬಂದು ಅದನ್ನ ತಿಳ್ಕೊಂಡು ಅದನ್ನ ಇದ್ ಮಾಡೋ ಅಷ್ಟರಲ್ಲಿ ಅರ್ಧ ಸ್ಪ್ರೆಡ್ ಆಗೋಯ್ತು ಅಂದ್ರೆ ಕೇಳಕ್ಕೆ ಬೇಜಾರಾಗುತ್ತೆ. ಸ್ಟೇಜ್ಗಳು ಗೊತ್ತಾಗಕ್ಕೆ ಅದ್ರದ್ದು ರಿಪೋರ್ಟ್ಸ್ಗಳು ಬರೋದಕ್ಕೆ ಲೇಟ್ ಆಗ್ಬಿಡುತ್ತೆ ಸರ್. ಅಷ್ಟೊತ್ತಿಗೆ ಒಳಗಡೆ ಏನ್ ಬೇಕಾದ್ರೆ ಆಗಿರ್ಬೋದು. ಎಲ್ಲೋಗ್ತಿದೆ ಜಗತ್ತು, ಏನ್ ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ರೆ ನಾವು ಬೇಸಿಕ್ ಓದಾಡ್ಕೊಂಡು ಕೂತಿದೀವಿ ನಮ್ ದೇಶದಲ್ಲಿ. ಅದೇ ಊರಲ್ಲಿ ಆಗ್ಬೇಕು ಫೆಸಿಲಿಟಿಗಳಷ್ಟೇ. ಇನ್ನೇನ್ ಮಾಡಕ್ಕಾಗತ್ತೆ. ಮನುಷ್ಯ ದುಡಿಯೋದೇ ಚೆನ್ನಾಗಿ ನಿಮ್ದಿಯಾಗಿ ಬದುಕ್ಬೇಕಂತಲ್ವ. ಸರ್ ಅವ್ನು ನಿಮ್ಮ ಇನ್ಸ್ಪಿರೇಷನ್ ವರ್ಡ್ಸಿಂದ ತುಂಬಾ ಇದಿದೆ ಸರ್, ಜೋಶ್ ಇದ್ದಾನೆ. ಅವ್ನು ಯಾವತ್ತೂ ಹೋಪ್ಸ್ ಕಳ್ಕೊಂಡಿಲ್ಲ. ಓನ್ಲಿ ಥಿಂಗ್ ನಿಮ್ಮ ವರ್ಡ್ಸ್ ಸರ್. ಇದು ನಾನು ಹೇಳಿದ್ನಲ್ಲ, ಹೋಪ್ ಒಂದು ಇಟ್ಕೋಬೇಕು. ಯಾಕಂದ್ರೆ ಅದ್ ಹೆಂಗಾಯ್ತು ಈ ತರ ಆಗುತ್ತೆ ಅಂತ ನಾವ್ ಅನ್ಕೊಂಡಿರಲ್ಲ ಅಲ್ವಾ. ಅದ್ ನಮ್ ಕಲ್ಪನೆ ಮೀರ್ ಆಗಿದೆ. ಒಳ್ಳೇದು ಕಲ್ಪನೆ ಮೀರ್ ಆಗ್ಬೋದಲ್ವ. ಸೊ ಅದನ್ನು ಸರ್ವೈವ್ ಆಗ್ಬೋದು. ಎಲ್ಲ ಮೈಂಡ್ ಅಂತ ನಾನ್ ನಂಬ್ತೀನಿ. ಬಟ್ ಹೋಪ್ ಇಟ್ಕೋಬೇಕು ಅಷ್ಟೇ. ಇನ್ನೇನು ಮಾಡಕ್ಕಾಗಲ್ಲ. ಎಲ್ಲರೂ ಒಂದಿನ ನಾವೆಲ್ರಿಗೂ ಏನೋ ಒಂದ್ ಸಮಸ್ಯೆ ಬಂದೇ ಬರುತ್ತೆ. ಬಟ್ ಹೆಂಗ್ ಅದನ್ನ ನಾವು ಹೋರಾಡ್ತೀವಿ ಅನ್ನೋದೇ ಮುಖ್ಯ ಅಷ್ಟೇ. ನೀವೆಲ್ಲ ಅಣ್ಣಂದಿರು ಇದಿರಲ್ಲ, ಎಲ್ಲರೂ ನೀವು ಜೊತೆ ನೋಡ್ಕೊತಾ ಇದೀರ, ಅಷ್ಟೇ ಖುಷಿ. ನೀವಿರ್ಬೇಕು ಸರ್ ನಮ್ಮ ಜೊತೆ ಅಷ್ಟೇ ಸರ್. ಖಂಡಿತ ಕರ್ಕೊಂಬನ್ನಿ. ನೀವು ರೆಡಿ ಮಾಡಿ ಕರ್ಕೊಂಬರ್ಬೇಕು. ಓಕೆ, ನಾವ್ ಇರ್ತೀನಿ. ರಾಖಿಗೆ ಹೇಳಿದಿರಲ್ಲ, ಗೊತ್ತಾಯ್ತಾ? ನಮ್ಮ ಹುಡುಗರು ಯಾರಿಗಾದ್ರು ಗೊತ್ತಾ? ನನಗೆ ಗೊತ್ತಾಗುತ್ತೆ. ನಾನು ಹೊರಗಡೆ ಇದ್ನಲ್ಲ, ನಿನ್ನೆ ಗೊತ್ತಾಯ್ತು. ನಾನು ಅದಕ್ಕೆ ತಕ್ಷಣ ಮಾತಾಡಿದೆ. ಒಳ್ಳೇದಾಗ್ಲಿ. ನೀವೆಲ್ಲ ಕಲೆಯದ್ದು ಡ್ಯಾನ್ಸರ್ಸ್ ಕುಟುಂಬ ಮಾಡ್ತಾ ಇದೀರಾ, ಮಾಡಿ. ದೇವ್ರು ನಿಮ್ಗೆ ಆಶೀರ್ವಾದ ಮಾಡ್ತಾನೆ. ಒಳ್ಳೇದಾಗುತ್ತೆ. ಎಲ್ಲಾರ್ಗು ಇದ್ದೇ ಇರುತ್ತೆ. ಕೀಮೋ ಮಾಡ್ಬೇಕಾದ್ರೆ ನೀವು ನಿಮ್ ಹೋಪ್ ನೀವ್ ಬಿಡ್ಬಾರ್ದು. ಆಯ್ತು, ನಿಮ್ ಹೋಪ್ ನೀವ್ ಇಟ್ಕೋಬೇಕು. ಬಾಡಿ ರೆಸ್ಪಾಂಡ್ ಮಾಡ್ಬೇಕಂದ್ರೆ ಮನ್ಸಲ್ಲಿ ಅದ್ ಇರ್ಬೇಕು, ಉತ್ಸಾಹ ಇರ್ಬೇಕು. ಆಯ್ತಾ? ಒಳ್ಳೇದಾಗ್ಲಿ. ಏನಿಲ್ಲ, ಆರಾಮಾಗುತ್ತೆಲ್ಲ. ರಿಕವರ್ ಆಗೋದಕ್ಕೆ ಏನ್ ಮಾಡ್ಬೇಕು? ಮೆಂಟಲಿ ನಮ್ ಕೆಲ್ಸ ನಾವ್ ಮಾಡ್ಬೇಕು. ಓಕೆನಾ? ವಿಲ್ ಪವರ್. ಬಾಡಿ ಎಲ್ಲ ಮನ್ಸಿನ ಹೇಳ್ದಂಗೆ, ಮನ್ಸು ಹೇಳ್ದಂಗೆ ದೇಹ ಕೇಳೋದು. ಆಯ್ತಾ? ಓಕೆ, ಬಾಯ್ ಬಾಯ್.